2 ತಲೆಬುರುಡೆ, 1 ವಿಷದ ಬಾಟ್ಲು, 2 ಹಗ್ಗ, ಇಂಥವೆಲ್ಲ ಒಂದು ವಾಕಿಂಗ್ ಸ್ಟಿಕ್ ಇವೆಲ್ಲ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಒಟ್ಟು 13 ಎಕರೆ ಅರಣ್ಯ ಪ್ರದೇಶ ಅದು. ಆ ಅರಣ್ಯ ಪ್ರದೇಶದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ನಡೆದಿದೆ. SIT ನೇತೃತ್ವದಲ್ಲಿ ಇವತ್ತು ಮೆಗಾ ಶೋಧ ಕಾರ್ಯ ನಡೆದಿದೆ. ನಿನ್ನೆ 9 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು. ಅದರಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ 2 ತಲೆಬುರುಡೆ ಸೇರಿ ಒಂದಷ್ಟು ಎಲುಬು, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಜೊತೆನಲ್ಲಿದ್ದರು. ಸೋಕೋ ಟೀಮ್ ಕೂಡ ಇತ್ತು. ಈ ಎಲ್ಲ ವಸ್ತುಗಳು ಏನೆಲ್ಲ ದೊರೆತಿದೆ ಅವುಗಳನ್ನ ಮಹಜರು ಮಾಡಲಾಗಿದೆ. ಇವತ್ತು 2ನೇ ದಿನ. ಒಟ್ಟು 5 ಪಾಯಿಂಟ್ಗಳಲ್ಲಿ ನಿನ್ನೆ ಒಟ್ಟು 9ರಲ್ಲಿ 5 ನಿನ್ನೆ ಪರಿಶೀಲನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 4 ಪಾಯಿಂಟ್ ಇವತ್ತು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲೇನು ಸಿಗತ್ತೆ, ಮತ್ತೆ ಇನ್ನು ಬಂಗ್ಲೆಗುಡ್ಡದಲ್ಲಿ ಇನ್ನಷ್ಟು ಅಗೆತ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಪುರಂದ್ರಗೌಡ ಹಾಗೂ ತುಕಾರಾಮ್ ಗೌಡ ಏನು ಕೋರ್ಟ್ ಮೆಟ್ಲು ಹತ್ತಿದ್ದಾರೆ, ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಕೂಡ ಇವತ್ತೇ ಬರುತ್ತೆ. ಕೋರ್ಟ್ ಏನು ಹೇಳುತ್ತೆ ಕಾದು ನೋಡಬೇಕು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇವತ್ತು ಬಂಗ್ಲೆಗುಡ್ಡದಲ್ಲಿ ಯಾವ ರೀತಿಯಲ್ಲಿ ಶೋಧ ಕಾರ್ಯ ನಡೆದಿದೆ? SIT ಆಫೀಸರ್ಸ್ ಬಂದಿದ್ದಾರಾ? ಒಂದು ಕಡೆ ನಾಗೇಂದ್ರ ಬಾಬು ಚಿನ್ನಯ್ಯ ಕೋರ್ಟಿಗೆ ಹಾಜರಾಗ್ತಾನೆ, ಮತ್ತೊಂದು ಕಡೆ ಈ ಪುರಂದ್ರಗೌಡ ಮತ್ತು ತುಕಾರಾಮ್ ಗೌಡ ಅವರ ಅರ್ಜಿ ಬಂಗ್ಲೆಗುಡ್ಡದಲ್ಲಿ ಏನು ಪರಿಶೀಲನೆ ನಡೆಸಬೇಕು ಅಂತ ಹೇಳಿರ್ತಕ್ಕಂಥ, ಅಗೆತ ನಡೆಸಬೇಕು ಅಂತ ಹೇಳಿರ್ತಕ್ಕಂಥ ಅರ್ಜಿ ವಿಚಾರಣೆಗೆ ಬರುತ್ತೆ. ಮತ್ತೊಂದು ಕಡೆ ಈಗ ನೀವು ಮಾಹಿತಿ ಕೊಡ್ತಾ ಇರೋ ಹಾಗೆ ಬಂಗ್ಲೆಗುಡ್ಡದಲ್ಲಿ SIT ಶೋಧ ಯಾವ ರೀತಿಯಲ್ಲಿ ನಡೆದಿದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಇವತ್ತು 2-3 ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಕುತೂಹಲ ಅಂತೂ ಇದ್ದೇ ಇರುವಂಥದ್ದು. ಒಂದು ಕಡೆ ಪ್ರಮುಖವಾಗಿ ಬಂಗ್ಲಾಗುಡ್ಡಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ SIT ತನಿಖಾ ತಂಡ, ಅರಣ್ಯ ಇಲಾಖೆ ಸಿಬ್ಬಂದಿ, ಅಧಿಕಾರಿಗಳು, FSL ತಂಡ, ಸೋಕೋ ಟೀಮ್ನ ಜೊತೆಯಲ್ಲಿ ಇಲ್ಲಿಗೆ ಆಗಮಿಸ್ತಾರಿರುವ ಮಾಹಿತಿ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಅವರು ಬಂಗ್ಲಾಗುಡ್ಡಕ್ಕೆ ಆಗಮಿಸುವ ಸಾಧ್ಯತೆ ಇದ್ದು, ಇಲ್ಲಿ ಇವತ್ತು ಕೂಡ ತಲಾಶೆ ನಡೆಸಿ ನಿನ್ನೆ ಮಾಡಿದಂಥ ಪಾಯಿಂಟ್ಗಳ ಪೈಕಿ ಈ ಉಳಿದ ಪಾಯಿಂಟ್ಗಳಲ್ಲಿ ಇವತ್ತು ಸ್ಥಳ ಮಹಾಜರನ್ನು ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ ಅಂತ ಹೇಳಲಾಗ್ತದೆ. ಹಾಗಾಗಿ ಬಂಗ್ಲಾಗುಡ್ಡಕ್ಕೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೆ, ಯಾವುದೇ ಕ್ಷಣದಲ್ಲಿ ಬೇಕಾದರೂ SIT ತನಿಖಾ ತಂಡ ಆಗಮಿಸುವಂಥ ನಿರೀಕ್ಷೆ ಇದೆ ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ಚಿನ್ನಯ್ಯನ ನ್ಯಾಯಾಂಗ ಬಂಧನ ಅಂತ್ಯಗೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ SIT ತನಿಖಾ ತಂಡ ಹಾಗೆ ಒಂದು ಕಡೆ ಶಿವಮೊಗ್ಗ ಪೊಲೀಸರು ಚಿನ್ನಯ್ಯನನ್ನು ಶಿವಮೊಗ್ಗದ ಕಾರಾಗೃಹದಿಂದ ಕರ್ಕೊಂಡು ಬೆಳಗ್ಗೆ 8:15 ಸುಮಾರಿಗೆ ಹೊರಟಿದ್ದಾರೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅವರು ಬೆಳ್ತಂಗಡಿ ತಲುಪುವಂಥ ನಿರೀಕ್ಷೆ ಇದೆ. 2 ಗಂಟೆ ನಂತರ ಅಥವಾ 3 ಗಂಟೆ ನಂತರ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯನನ್ನು ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನ ಇವತ್ತು ಅಂತ್ಯ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತೆ. ಇವತ್ತು ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಾಪಸ್ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಮತ್ತೆ ಆತನನ್ನು ಶಿವಮೊಗ್ಗ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಿ ಬಿಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಮತ್ತೊಂದು ಕಡೆ ಇವತ್ತು ಪುರಂದರ ಮತ್ತು ತುಕಾರಾಮ್ ಇಬ್ಬರು ಕೂಡ ಏನು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯಲ್ಲಿ ಒಂದಷ್ಟು ತನಿಖೆಯ ವಿಚಾರವಾಗಿ ಹೈಕೋರ್ಟ್ ಸೂಚನೆ ಕೊಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಪಾಯಿಂಟ್ ನಂಬರ್ 13ನೇ ಪಾಯಿಂಟ್ನಲ್ಲಿ ಇನ್ನೂ ಒಂದಷ್ಟು ಜಾಗಗಳಿದೆ, ನಾವು ಅಲ್ಲೂ ಕೂಡ ತೋರಿಸ್ತೀವಿ. ಮತ್ತು ಪಾಯಿಂಟ್ ನಂಬರ್ ಕೆಲವೊಂದಷ್ಟು ಪಾಯಿಂಟ್ನ ನಂಬರ್ಗಳನ್ನು ಹಾಕಿ ನೋಡಿ. ಇವತ್ತು 1ರಿಂದ 13 ಪಾಯಿಂಟ್ಗಳನ್ನು SIT ಮಾಡ್ಕೊಂಡಿತ್ತು. ಅದರಲ್ಲಿ 2-3 ಪಾಯಿಂಟ್ಗಳಲ್ಲಿ ನಾವು ಕಣ್ಣಾರ ಕಂಡಿದ್ದೀವಿ, ಚಿನ್ನಯ್ಯ ತೆಗೆದುಕೊಂಡು ಹೋಗಿ ಊತಿಟ್ಟಿದ್ದನ್ನು ನಾವು ಕೂಡ ನೋಡಿದ್ದೀವಿ. ಹಾಗಾಗಿ ತನಿಖೆಯ ಭಾಗವಾಗಿ ನಾವು ತೋರಿಸುವಂಥ ಜಾಗದಲ್ಲಿ ಉತ್ಖನನವನ್ನು ಮತ್ತೊಮ್ಮೆ ಮಾಡಬೇಕು ಅಂತೇಳಿ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಾಗಾಗಿ ಆ ಅರ್ಜಿಯ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಇವತ್ತು SIT ಪರ ವಕೀಲರಿಗೆ, ಅಂದರೆ ವಿಶೇಷ ಅಭಿಯೋಜಕರಿಗೆ ಸೂಚನೆ ಕೊಟ್ಟಿತ್ತು, ಇವತ್ತು ನಿಮ್ಮ ವಾದವನ್ನು ಮಂಡಿಸಬಹುದು ಅಂತೇಳಿ. ಹಾಗಾಗಿ ಇವತ್ತು ಯಾವ ರೀತಿಯಾದಂಥ ವಿಚಾರವನ್ನು SIT ಪರ ವಕೀಲರು ಈ ಒಂದು ಹೈಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡ್ತಾನೋದು ಒಂದು ಕಡೆ ಕುತೂಹಲ ಇದೆ. ಒಂದು ವೇಳೆ ಈಗ ನಾವೆಲ್ಲವೂ ಕೂಡ ಅಂದರೆ ಇಲ್ಲಿಯವರೆಗೂ ಕೂಡ ಮಾಡಿರುವಂಥ ತನಿಖೆಯ ವರದಿಯನ್ನು, ಅಂದರೆ ತನಿಖೆಯ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿ ಯಾವುದೇ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನುವ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮಾಡಿದ ಬಳಿಕ ಹೈಕೋರ್ಟ್ ಯಾವ ರೀತಿಯಾಗಿ ಮತ್ತೊಮ್ಮೆ ಅವರ ಅರ್ಜಿನ ಪುರಸ್ಕರಿಸಿ ಅವರಿಗೆ ಅವರು ಹೇಳಿದಂಥ ಜಾಗದಲ್ಲಿ ಮತ್ತೊಮ್ಮೆ ಉತ್ಖನನ ಮಾಡಿ ಅಂತ ಹೇಳ್ತಾ ಇಲ್ವಾ ಅನ್ನೋದು ಒಂದು ಕಡೆ ನಡೀತಾ. ಆದರೆ ಇವತ್ತು ಈ SIT ಪರ ವಕೀಲರು ವಾದವನ್ನು, ತಮ್ಮ ಪ್ರತಿವಾದವನ್ನು ಮಂಡಿಸೋದಕ್ಕೆ ಇವತ್ತು ಮುಂದಾಗ್ತಾ ಇರುವಂಥದ್ದು. ಅಂದರೆ ಉತ್ತರವನ್ನು ಕೊಡಿ ಅಂತೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಹಾಗಾಗಿ ಇವತ್ತು ಎಲ್ಲರ ಚಿತ್ತ ಹೈಕೋರ್ಟ್ನ ಅಂತ ನೆಟ್ಟಿರುವಂಥದ್ದು. ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಂದು ಕಡೆ SIT ತನಿಖೆಯನ್ನು ಮುಂದುವರಿಸಿದ್ದು, ತಲೆಬುರುಡೆಯ ರಹಸ್ಯವನ್ನು ಭೇದಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರ ವಿಚಾರವಾಗಿ ಯಾರು ತಂದಿದ್ದು, ಯಾರು ತೆಗೆದುಕೊಟ್ಟಿದ್ದು, ಇದೆಲ್ಲದರ ಬಗ್ಗೆ ಕೂಡ ಒಂದೊಂದಾಗಿ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಹಾಗಾಗಿ ಇದರೆಲ್ಲದರ ಹೊರತಾಗಿ ನಿನ್ನೆ ಬಂಗ್ಲಾಗುಡ್ಡದಲ್ಲಿ ಪತ್ತೆ ಆದಂತಹ 3ಕ್ಕಿಂತ ಹೆಚ್ಚು ಹಗ್ಗದ ತುಣುಕುಗಳು, ವಿಷದ ಬಾಟಲ್ ರೀತಿಯಲ್ಲಿ ಸಿಕ್ಕಿರುವಂಥ ಶಂಕೆ, ID ಕಾರ್ಡ್ ಪ್ರೂಫ್ ಏನು ಸಿಕ್ಕಿದೆ ಅದು, ಮತ್ತು ಬಟ್ಟೆ, ಮತ್ತು ಒಂದಷ್ಟು ಮೂಳೆಗಳ ಅವಶೇಷಗಳು
ಪ್ರದೇಶಗಳು, 2ಕ್ಕಿಂತ ಹೆಚ್ಚು ತಲೆಬುರುಡೆಗಳು. ಇದನ್ನ ಇವತ್ತು FSLಗೆ ಕಳಿಸಿಕೊಡುವಂತ ಸಾಧ್ಯತೆ ಇದ್ದು ಅದರ ವರದಿ ಬಂದ ಬಳಿಕ ಈ ಒಂದು ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಶ್ರೀಲಕ್ಷ್ಮಿ ನೋಡಿ, ಒಂದು ಕಡೆ ಈಗ ಇರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ಬಂಗ್ಲಾಗೂಡದಲ್ಲಿ ನಿನ್ನೆ ಏನು ತಲೆಬುರುಡೆಯ ಭಾಗಗಳು ಸಿಕ್ಕಿತ್ತು, ಅದರ ಜೊತೆಯಲ್ಲಿ ವಿಷದ ಬಾಟಲಿ ರೀತಿಯಲ್ಲಿ ಪತ್ತೆಯಾಗಿತ್ತು ಅಂತೇಳಿ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಹಗ್ಗದ ತುಂಡುಗಳೇನು ಪತ್ತೆಯಾಗಿತ್ತೆ ಅದರ ಬಗ್ಗೆ ಕೂಡ ಶಂಕೆಗಳು ವ್ಯಕ್ತವಾಗ್ತಾ ಇದ್ದು, ಎಲ್ಲೋ ಒಂದು ಕಡೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅನ್ನುವ ಅನುಮಾನಗಳಿದೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾರ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸ್ ಠಾಣೆ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಏನಾದರೂ ದೂರುಗಳು ಅಥವಾ ಕೇಸ್ ಏನೋ ದಾಖಲಾಗಿದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿಯಾದಂಥ ದಾಖಲೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕೋಸ್ಕರ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಮಾಡುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಹಾಗಾಗಿ ಇವತ್ತು 2ನೇ ಹಂತದ ಒಂದು ರೀತಿಯಲ್ಲಿ ಕಾರ್ಯಾಚರಣೆಗಳಿರುವಂಥ SIT ತನಿಖಾ ತಂಡಕ್ಕೆ ಇವತ್ತು ಮಹಜರು ನಡೆಸುವ ಸಂದರ್ಭದಲ್ಲಿ ಏನೆಲ್ಲ ಪತ್ತೆ ಆಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದು ಇನ್ನೂ ಸಾಕಷ್ಟು ದಿನಗಳ ಕಾಲ ಈ ಒಂದು ತನಿಖೆ ಎಳೆದುಕೊಂಡು ಹೋಗುವಂಥ ಸಾಧ್ಯತೆ ದಟ್ಟವಾಗಿದೆ. ಶ್ರೀಲಕ್ಷ್ಮಿ. ನಾಗೇಂದ್ರ ಬಾಬು, ಇನ್ನು ಬಂಗ್ಲೆಗೂಟದಲ್ಲಿ ನಡೀತಾ ಇರೋ ಶೋಧ ಕಾರ್ಯ ಯಾವ ರೀತಿನಲ್ಲಿ ಸಾಗ್ತಾ ಇದೆ? ಯಾಕಂತಂದ್ರೆ ಈ ಹಿಂದೆ ಈ 13 ಪಾಯಿಂಟ್ಗಳನ್ನ ಏನು ನೋಟ್ ಮಾಡಿದ್ರು, ಅಲ್ಲಿ ಶೋಧ ಮಾಡುವಾಗ ಅಗೆತ ಮಾಡುವಾಗ 2-3 ಕ್ಯಾಮೆರಾ ರೆಕಾರ್ಡಿಂಗ್ ಇರ್ತಾ ಇತ್ತು, ಆಮೇಲೆ ಎಲ್ಲ ಆಫೀಸರ್ಸ್ ಇರ್ತಾ ಇದ್ರು, ಹಾಗೇನೆ ಬೇರೆ ಏನೋ ಕೆಲವು ಸಾರಿ ಮಾಧ್ಯಮಗಳಿಗೂ ಕೂಡ ಸಿಕ್ಕಿದೆ, ಅದು ವಿಜುವಲ್ಸ್ ಕೂಡ ಸಿಕ್ಕಿದೆ. ಈಗ ಬಂಗ್ಲೆಗೂಟದಲ್ಲಿ ನಡೀತಾ ಇರುವಂತಹ ಶೋಧದಲ್ಲೂ ಅದೇ ರೀತಿ ಇದೆಯಾ? ಅದನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿದೆಯಾ? ಅಲ್ಲಿ ಅಗೆತ ಏನಾದರೂ ನಡೀತಾ ಇದೆಯಾ ಅಥವಾ ಸುಮ್ಮನೆ ಎವಿಡೆನ್ಸ್ ಕಲೆಕ್ಷನ್ ಭೂಮಿಯ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾರಾ? ರಾಡಾರ್ ಏನಾದ್ರು ಯೂಸ್ ಮಾಡ್ತಾ ಇದ್ದಾರಾ? ಏನು ಕತೆ? ಶ್ರೀಲಕ್ಷ್ಮಿ ನೋಡಿ, ಈಗ ಕೇವಲ GPR ಬಳಕೆ ಮಾಡಿಕೊಂಡಿದ್ದು 13ನೇ ಪಾಯಿಂಟ್ನಲ್ಲಿ ಮಾತ್ರ. ನೋಡಿ, 1ರಿಂದ 13 ಪಾಯಿಂಟ್ಗಳನ್ನಿದೆಯಲ್ಲ ಅದು ಎಲ್ಲವೂ ಕೂಡ ಬಂಗ್ಲಾಗುಡ್ಡದಲ್ಲ, ಸುತ್ತಮುತ್ತಲೂ ಕೂಡ ಇರುವಂಥದ್ದು. ನೋಡಿ, ಅಲ್ಲಿ ಆರಂಭದಲ್ಲಿ ಅಂದರೆ ಧರ್ಮಸ್ಥಳ ಪ್ರವೇಶವನ್ನು ಬೆಳ್ತಂಗಡಿಯಿಂದ ಉಜ್ರೆಯಿಂದ ಬರುವಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಪ್ರವೇಶ ಅಂದರೆ ಧರ್ಮಸ್ಥಳ ಪ್ರವೇಶ ಮಾಡ್ತಾರೆ, ಅಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ನ ಪಕ್ಕದಲ್ಲಿ 1ರಿಂದ 6 ಪಾಯಿಂಟ್ಗಳಿತ್ತು, ಇನ್ನುಳಿದಂತೆ 7-8 ಪಾಯಿಂಟ್ಗಳು ಕೂಡ ಅದರ ಪಕ್ಕದಲ್ಲಿ ಇರುವಂಥದ್ದು. ಒಂದು ಪ್ರಮುಖವಾಗಿ 11ನೇ ಪಾಯಿಂಟು ಮತ್ತು 12ನೇ ಪಾಯಿಂಟು ಇದೇ ಬಂಗ್ಲಾಗುಡ್ಡದಲ್ಲಿ ಮಾಡಿದ್ರು. 13ನೇ ಪಾಯಿಂಟನ್ನು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಆ ಒಂದು ಪಾಯಿಂಟನ್ನು ಕೂಡ ಮಾಡಿದರು. ಈ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ವಿಡಿಯೋಗ್ರಫಿಯನ್ನು ಮಾಡಿಕೊಳ್ಳಲಾಗಿತ್ತು. ಸಂಪೂರ್ಣವಾಗಿ ತನಿಖೆ ಅಂದರೆ ಉತ್ಖನನವನ್ನು ಮಾಡಿ 6ನೇ ಪಾಯಿಂಟಲ್ಲಿ ಸಿಕ್ಕಂತಹ ಒಂದಷ್ಟು ಅವಶೇಷಗಳನ್ನು ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸಗಳು ಮಾಡಲಾಗಿತ್ತು. ಆದರೆ ಈ ಬಂಗ್ಲಾಗುಡ್ಡಕ್ಕೆ ಪ್ರವೇಶವನ್ನು ಪಡ್ಕೊಂಡಾಗ ಅಂದರೆ 11ನೇ ಪಾಯಿಂಟ್ನಲ್ಲಿ ಉತ್ಖನನವನ್ನು ಮಾಡೋದಕ್ಕೆ ಅಂತೇಳಿ ಚೀನಿಯರನ್ನು ಕರೆದುಕೊಂಡು ಹೋದಾಗ ಈ ಜಾಗದಲ್ಲಿ ಬೇಡ, ನನಗೆ ಕನ್ಫ್ಯೂಷನ್ ಇದೆ, ನಾನು ಇನ್ನೊಂದು ಜಾಗವನ್ನು ತೋರಿಸ್ತೇನೆ ಅಂತೇಳಿ ಬಂಗ್ಲಾಗುಡ್ಡದ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅದನ್ನು 11th A ಅಥವಾ 14th ಪಾಯಿಂಟ್ ಅಂತೇಳಿ ಗುರುತು ಮಾಡ್ಕೊಳ್ತಾರೆ. ಅಲ್ಲಿ ಸಿಕ್ಕಂಥ ಒಂದು ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ಕಂತಹ ಒಂದು ಅಸ್ಥಿಪಂಜರವನ್ನು ವಶಕ್ಕೆ ಪಡೆದುಕೊಂಡು ಅದನ್ನು ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸವನ್ನು SIT ಮಾಡಿತ್ತು. ಇದನ್ನು ಹೊರತುಪಡಿಸಿ ಬೋಳಿಯಾರ್ನ ಬಳಿ 2 ಪಾಯಿಂಟ್ಗಳನ್ನು ತೋರಿಸಿದ್ದ. ಅದಾದ ಬಳಿಕ ರತ್ನಗಿರಿ ಬೆಟ್ಟದಲ್ಲೂ ಕೂಡ ಒಂದು ಪಾಯಿಂಟನ್ನು ಕೂಡ ತೋರಿಸಿದ್ದ. ಆ ಜಾಗದಲ್ಲೂ ಕೂಡ ಅಂದರೆ ಅಲ್ಲೂ ಕೂಡ 2 ಪಾಯಿಂಟ್ಗಳನ್ನು ತೋರಿಸಿ ಅಲ್ಲೂ ಕೂಡ ಉತ್ಖನನವನ್ನು ಮಾಡಿದಾಗ ಅಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಎಲ್ಲ ಜಾಗಗಳನ್ನು ಹೊರತುಪಡಿಸಿದರೆ ಬಂಗ್ಲಾಗುಡ್ಡದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇತ್ತು. ಜೊತೆಗೆ ಮುಂದಿನ ದಿನದಲ್ಲಿ SIT ತನಿಖೆಯ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ತಲಾಶ್ ಕಾರ್ಯವನ್ನು ನಿನ್ನೆಯಿಂದ ಆರಂಭ ಮಾಡಿದರು. ಚಿನ್ನೆಯ ಆರಂಭದಲ್ಲಿ ಕೊಟ್ಟಿದ್ದಂಥ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ರೀತಿಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ SIT ತನಿಖಾ ತಂಡ ಈ ಬಂಗ್ಲಾಗುಡ್ಡದಲ್ಲಿ ಕೂಡ ಶೋಧ ಕಾರ್ಯವನ್ನು ಮಾಡಬೇಕು ಅಂತ ಇತ್ತು. ಹಾಗಾಗಿ ಈ ಒಂದು ಅರಣ್ಯ ಪ್ರದೇಶದಲ್ಲಿ SIT ತನಿಖಾ ತಂಡ ನಿನ್ನೆಯಿಂದ ಶೋಧ ಕಾರ್ಯಾಚರಣೆಗಳಿದೆ. ನಿನ್ನೆಯಿಂದ ಇಲ್ಲಿವರು ಕೂಡ ಏನೆಲ್ಲ ಪತ್ತೆ ಆಗಿದೆ ಅದನ್ನು ಕೂಡ ನಾವು ಗಮನಿಸಿದ್ದೀವಿ. ಇವತ್ತು ಕೂಡ ಆಗಮಿಸುತ್ತೆ ಶ್ರೀಲಕ್ಷ್ಮಿ. ರೈಟ್.